ಭವ ದುಃಖದಿನಿ ಬಿಡುಗಡೆಯಾಗು ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿನಿ ಬಿಡುಗಡೆಯಾಗು ಜಗ ಜಂಜಡವನು ತ್ಯಾಗವ ಮಾಡು ಜಗ ಜಂಜಡವನು ತ್ಯಾಗವ ಮಾಡು ನಿಜಾತ್ಮನಲ್ಲಿ ಲೀನನು ಆಗು ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿನಿ ಬಿಡುಗಡೆಯಾಗು ಮೋಹ ಮದ್ಯವನ್ನು ಕುಡಿಯುತ್ತ ಸತತ ಚತುರ್ಗತಿಗಳಲ್ಲಿ ತಿರುಗುತ್ತಲಿರುವೆ ಮೋಹ ಮದ್ಯವನ್ನು ಕುಡಿಯುತ್ತ ಸತತ ಚತುರ್ಗತಿಗಳಲ್ಲಿ ತಿರುಗುತ್ತಲಿರುವೆ ಜಗದಲ್ಲಿ ಯಾವುದು ನಿನ್ನದು ಇಲ್ಲ ಜಗದಲ್ಲಿ ಯಾವುದು ನಿನ್ನದು ಇಲ್ಲ ನನ್ನದು ನಿನ್ನದು ಎನ್ನುತ್ತಲಿರುವೆ ಜಗದಲ್ಲಿ ಯಾವುದು ನಿನ್ನದು ಇಲ್ಲ ನನ್ನದು ನಿನ್ನದು ಎನ್ನುತ್ತಲಿರುವೆ ಬಿಡು ನೀ ಮೋಹದ ನಿದ್ರೆಯನೀಗ ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿನಿ ಬಿಡುಗಡೆಯಾಗು ಸಪ್ತ ತತ್ವದ ನಿರ್ಣಯ ಮಾಡಿಕೊ ಜೀವ ಜೀವದ ಸ್ವರೂಪ ತಿಳಿಯು ಸಪ್ತ ತತ್ವದ ನಿರ್ಣಯ ಮಾಡಿಕೊ ಜೀವ ಜೀವದ ಸ್ವರೂಪ ತಿಳಿಯು ಸಮ್ಯಕ್ ಶ್ರದ್ಧೆ ಮನದಲ್ಲಿ ನೆಲೆಸಲು ಸಮ್ಯಕ್ ಶ್ರದ್ಧೆ ಮನದಲ್ಲಿ ನೆಲೆಸಲು ಕರ್ಮದ ಬಂಧವು ಸರಿಯಾಗುವುದು ಸಮ್ಯಕ್ ಶ್ರದ್ಧೆ ಮನದಲ್ಲಿ ನೆಲೆಸಲು ಕರ್ಮದ ಬಂಧವು ಸರಿಯಾಗುವುದು ನಿನ್ನಯ ನಿಜ ರೂಪವನೇ ತೀರ್ಥ ಪರಿಹರಿಸಿಕೋ ಸಂದೇಹವನು ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿನಿ ಬಿಡುಗಡೆಯಾಗು ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿನಿ ಬಿಡುಗಡೆಯಾಗು ಜಗ ಜಂಜಡವನು ತ್ಯಾಗವ ಮಾಡು ಜಗ ಜಂಜಡವನು ತ್ಯಾಗವ ಮಾಡು ನಿಜಾತ್ಮನಲ್ಲಿ ಲೀನನು ಆಗು ಪ್ರಭುವಿನ ನಾಮ ಸ್ಮರಣೆಯ ಮಾಡು ಭವ ದುಃಖದಿನಿ ಬಿಡುಗಡೆಯಾಗು ಭವ ದುಃಖದಿನಿ ಬಿಡುಗಡೆಯಾಗು ಭವ ದುಃಖದಿನಿ बिरुगड़ेयागु उन गुरु को नमन हमारा है उनका वंदन उनकी भक्ति उनकी सेवा सुखकारी है जो रत्न त्रय से शोभित है उन गुरु को नमन हमारा है उनका वंदन उनकी भक्ति उनकी सेवा सुखकारी है महादिगंबर नगन वेश परिग्रह का जिनको नहीं लेश संयम को पाले सकल देश अघनाशक शिवाधिकारी है द्वादश तप तपते निर्वांचित कर्मों को करते हैं परिजित परिशह सहते समचित रहते उत्तम क्षमा जिन उरधारी है जो रत्न त्रय से शोभित है उन गुरु को नमन हमारा है उनका वंदन उनकी भक्ति उनकी सेवा सुखकारी है तत्वों का चिंतन करते हैं रागादिक मर्दन करते हैं जिन देवों को वंदन करते हैं मिथ्यात्व सभी पर हारी है 28 मूल गुण जो पाले ओ धर्म ध्वजा के रखवाले सत्पथ प्रदर्शित करते हैं सम्यक ज्ञानी शिकारी है जो रत्न त्रय से शोभित है उन गुरु को नमन हमारा है उनका वंदन उनकी भक्ति उनकी सेवा सुखकारी है उनकी सेवा सुखकारी है उनकी सेवा सुखकारी है। जी महाराज की बोले संत आचार्य भगवान विद्यासागर जी महाराज की
ಚಿತ್ರಣವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ನಿಮ್ಮೆಲ್ಲರಿಗೆ ಹಾಗೆ ಧನ್ಯವಾದಗಳು. ಅವ್ರಲ್ಲಿ ವಿನಿಸಿಕೊಳ್ತೀನಿ, ಜ್ಞಾನ ಅಂತಕ್ಕಂಥ ಜ್ಯೋತಿಯನ್ನು ಬೆಳೆಸಬೇಕು, ದೀಪ ಪ್ರಜ್ವಲಿಸಬೇಕು ಅಂತ ತಿಳ್ಕೊಂಡ ಜ್ಯೋತ ಜಗಾತೆ ಚಲೋ ज्ञान की गंगा बहाते चलो, ज्योत से ज्योत जलाते चलो, ज्ञान की गंगा बहाते चलो। बोले संत श्रमणीय आचार्य भगवान विद्यासागर जी महाराज की, बोले परम पूज्य 108 निर्यापक श्रमण नियम सागर जी महाराज की, बोले परम पूज्य 108 पवित्र सागर जी महाराज की, बोले परम पूज्य 108 शिव सागर जी महाराज की, बोले परम पूज्य 108 अभिनंदन सागर जी महाराज की, बोले परम पूज्य 108 सुभाष सागर जी महाराज की, बोले परम पूज्य 105 तिलक संयम सागर जी महाराज की, समस्त आचार्य संघ की जयकारा गुरुदेव का. ಚಿತ್ರಾನಾವರಣ ದೀಪ ಪ್ರಜ್ವಲನೆ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅಂಶಕ್ಕೆ ನಾನು ತಿರುಗ್ತಾ ಇದ್ದೇನೆ. ಸರಿ ಇಲ್ಲಾಗ್ತಕ್ಕಂಥ ಒಂದು ಸಂದರ್ಭ ಒದಗ್ತದೆ. ಅವರೆಲ್ಲರೂ ಕೂಡ ಭಾವನೆ ಇಟ್ಕೊಂಡಿದ್ರು. ಅವರೆಲ್ಲರಿಗೂ ಕೂಡ ತುಂಬುವುದ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನ ನಿಮಗೆ ಸ್ವಲ್ಪ ನಾನು ಪ್ರಸ್ತಾವಿಕದಲ್ಲಿ ಹೇಳಿ, ಈಗಾಗಲೇ ನಿಮಗೆ ಹೇಳಿರ್ತಕ್ಕಂಥ ಒಂದು ಈ ಸಂಗೋಷ್ಠಿ भगवान की, देवादिदेव वासपूजनाथ भगवान की, संत श्रीमणी आचार्य गुरु विद्यासागर मुनि महाराज की, निर्यापक श्रमण मुनि श्री नेम सागर मुनि महाराज की, आचार्य संघ की, ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ. ಎಲ್ಲರಿಗೂ ಜೈ ಜಯೇಂದ್ರ. ನನ್ನ ಹೆಸರು ಸೌಮ್ಯ ನೇಮಿನಾಥ್ ಮಗ್ದುಮ್. ನಾನು ಇವತ್ತು ದಾತನ ದಾನಗುಣಗಳ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ದಾತನ ದಾನಗುಣಗಳು 7. ದಾತನಿಗೆ ಇನ್ನೊಂದು ಹೆಸರು ಸಮ್ಯಕ್ ದೃಷ್ಟಿ ದಾತನ ಎಂದು ಕರೆಯುತ್ತಾರೆ. ದಾತನ 7 ಗುಣಗಳು ಯಾವುವೆಂದರೆ ಶ್ರದ್ಧಾಗುಣ, ಭಕ್ತಿಗುಣ, ತುಷ್ಟಿಗುಣ, ವಿಜ್ಞಾನಗುಣ, ಅಲುಬ್ಧತ್ವ ಗುಣ, ಕ್ಷಮಾಗುಣ ಮತ್ತು ಶಕ್ತಿಗುಣ. ಮೊದಲನೆಯದು ಶ್ರದ್ಧಾಗುಣ. ದಾನ ಕೊಡಲಿ ಯೋಗ್ಯವೆನ್ನಿಸಿದ ಸುಪಾತ್ರನ ಕುರಿತು ದಾತನಿಗೆ ಯಾವ ಆಂತರಿಕ ಶ್ರದ್ಧೆ ಇರುತ್ತದೆಯೋ ಅದಕ್ಕೆ ಶ್ರದ್ಧಾ ಭಕ್ತಿ ಎಂದು ಹೇಳುತ್ತಾರೆ. ಎರಡನೆಯದು ಭಕ್ತಿ ಗುಣ. ದಾತನು ದಾನ ಕೊಡಲು ಯೋಗ್ಯವೆನ್ನಿಸಿದ ಪಾತ್ರನ ಕುರಿತು ಯಾವ 9 ಪ್ರಕಾರದ ಭಕ್ತಿಯನ್ನು ಮಾಡುತ್ತಾರೆಯೋ ಅದಕ್ಕೆ ಭಕ್ತಿ ಗುಣ ಎಂದು ಹೇಳುತ್ತಾರೆ. 9 ಪ್ರಕಾರದ ಭಕ್ತಿಗಳು ಯಾವುವೆಂದರೆ ಪಡಗಾನ ಭಕ್ತಿ, ಉಚ್ಚಾಸನ ಭಕ್ತಿ, ಪಾದ ಪ್ರಕ್ಷಾಳನ ಭಕ್ತಿ, ಪೂಜಾ ಭಕ್ತಿ, ನಮನ ಭಕ್ತಿ, ಮನಶುದ್ಧಿ ಭಕ್ತಿ, ವಚನ ಶುದ್ಧಿ ಭಕ್ತಿ, ಕಾಯ ಶುದ್ಧಿ ಭಕ್ತಿ ಮತ್ತು ಆಹಾರ ಶುದ್ಧಿ ಭಕ್ತಿ. ಮೂರನೆಯದು ತುಷ್ಟಿಗುಣ. ದಾತನು ದಾನ ಮಾಡಿದ ನಂತರ ಅದರ ಫಲಸ್ವರೂಪವಾಗಿ ಭೌತಿಕ ಸುಖ ಸಂಪತ್ತುಗಳೆಲ್ಲ ಅಪೇಕ್ಷವಿರದಿದ್ದರೂ ಸ್ವತಃ ಭೌತಿಕ ಸುಖ ಸಂಪತ್ತುಗಳೆಲ್ಲ ಸ್ವತಃ ತಾವಾಗೇ ಪ್ರಾಪ್ತವಾಗುತ್ತದೆ. ಅದಕ್ಕೆ ತುಷ್ಟಿಗುಣ ಎಂದು ಹೇಳುತ್ತಾರೆ. ತುಷ್ಟಿಗುಣಕ್ಕೆ ಇನ್ನೊಂದು ಹೆಸರು ಸಂತೋಷ ಗುಣ. ನಾಲ್ಕನೆಯದು ವಿಜ್ಞಾನ ಗುಣ. ದಾತನು ದಾನ ಕೊಡುವ ಕಾಲದಲ್ಲಿ ಯಾವ ಒಂದು ವಿಧಿವತ್ತಾದ ಕ್ರಮ ಮೊದಲಾದದನ್ನು ದಾನದಲ್ಲಿರಿಸಿಕೊಂಡು ವಿವೇಕಪೂರ್ಣ ಭಕ್ತಿಯನ್ನು ಮಾಡುತ್ತಾನೆಯೋ ಅದಕ್ಕೆ ವಿಜ್ಞಾನ ಗುಣ ಎಂದು ಹೇಳುತ್ತಾರೆ. ಐದನೆಯದು ಅಲುಬ್ಧತ್ವ ಗುಣ. ದಾತನು ದಾನ ಮಾಡಲು ಸ್ವಾಭಾವಿಕವಾಗಿಯೇ ಆ ದಾತನಿಗೆ ಯಾವ ಒಂದು ದಾನ ಮಾಡಲು ಆಸಕ್ತಿ ಮೂಡಿ ಬರುತ್ತದೆಯೋ ಅದಕ್ಕೆ ಅಲುಬ್ಧತ್ವ ಗುಣ ಎಂದು ಹೇಳುತ್ತಾರೆ. ಆರನೆಯದು ಕ್ಷಮಾಗುಣ. ದಾತನು ಯಾವುದೇ ಪ್ರಕಾರದ ಪ್ರತಿಕೂಲ ಅಥವಾ ಅನಾಕೂಲ ಪರಿಸ್ಥಿತಿಗಳಲ್ಲಿ ಸಹನಶೀಲ ಉಳ್ಳವನಾಗಿರಬೇಕು. ಆ ಸಹನಶೀಲತಾಮಯ ಪ್ರವೃತ್ತಿಗೆ ಕ್ಷಮಾಗುಣ ಎಂದು ಹೇಳುತ್ತಾರೆ. ಏಳನೆಯದು ಶಕ್ತಿ ಗುಣ. ದಾತನು ದಾನ ಮಾಡುವುದರಲ್ಲಿ ಯಾವುದೇ ಪ್ರಮಾವನ ಮಾಡುವುದಿಲ್ಲ ಮತ್ತು ನಿರುತ್ಸಾಹಿಯಾಗಿಯೂ ಕೂಡ ದಾನವನ್ನು ಮಾಡಲಾರ. ಅಂತ ಈ ಪ್ರಮಾರ್ಥ ಉತ್ಸಾಹವಾದ ವಿವೇಕಪೂರ್ಣವಾಗಿ ಧರ್ಮ ಮಾಡುತ್ತಾನೆಯೋ ಅದಕ್ಕೆ ಶಕ್ತಿ ಗುಣ ಎಂದು ಹೇಳುತ್ತಾರೆ. ನನ್ನ ಈ 7 ಮಾತನಾಡಲು ಸಮಯ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಜೈ ಜಯೇಂದ್ರ. नमोस्तु महाराज मुनि महाराज की जय, समस्त आचार्य संघ की जय. नमोस्तु महाराज जी, नमोस्तु नमोस्तु. ಎಲ್ಲರಿಗೂ ವಂದನ, सावरकर जय जिनेंद्र. पंचप्रमेष्ठी ना नमस्त करून धर्म ह्या विषयावर मी आज मनोगत पूर्ण करणार आहे. धर्म म्हणजे तरी काय? धर्म म्हणजे काय? धर्म म्हणजे वस्तूचे शुद्ध स्वभाव, आमच्या आत्म्याला स्वभाव जाणणे व पाहणे म्हणजेच ज्ञाता दृष्टी. जे योग्य आहे ते ग्रहण करणे व योग्य आहे त्याचा त्याग करणे.
सम्यक दर्शन, सम्यक ज्ञान, सम्यक चारित्र्य धर्म म्हणतात. धर्म सम्यक दर्शन म्हणजे समीचन श्रद्धा, सम्यक ज्ञान म्हणजे समीचन ज्ञान व सम्यक चारित्र्य म्हणजे समीचन आचरण. हे रत्नत्रय रूपी धर्म म्हणजे व्यवहार धर्म होय. ह्या साधनेमुळे होणारी आत्म्याची शुद्धता दशा म्हणजे मोक्ष. ह्या धर्माची उन्नती आत्माद्वारे आत्म्यामध्ये होते. मोक्ष सुखाची प्राप्ती भव्य जीवाला होते, तेही भव्य जीवाला होते. म्हणून आपण सर्वजण भाग्यवान आहे. जास्त म्हणजे तेरदाळची लोक जास्त भाग्यवान आहेत. मोक्षरूपी मैलाचा पाया म्हणजे सम्यक दर्शन. सम्यक ज्ञान नसेल तर ज्ञान व चारित्र्याचा व्यर्थ आहे. मिथ्या दर्शन, मिथ्या ज्ञान व मिथ्या चारित्र्य हे अधर्म आहे. संसारिक सुखाची इच्छा ठेवून धार्मिक कार्य करणे व्यर्थ आहे. संसारिक सुख हे क्षणभंगार आहे. संसारिक सुख हे अनंत दुःखाला कारण आहे. हे संसार दुःख अनंत दुःखाला कारण आहे आपल्याला माहीत असून सुद्धा आपण त्यात पाऊल घालतो. संसार दुःख हे क्षणभंगार आहे. संसार सुख हे अनंत दुःखाला कारण आहे. जेथे जेथे मिथ्यात्व आहे तेथे तेथे दुःखच दुःख आहे. जेथे जेथे रत्नत्रय आहे तेथे सुखच सुख आहे. प्रत्येक जीवाने सम्यकताची प्राप्ती घेतली पाहिजे. कर्म निर्जरा हे मोक्षाचे कारण आहे. निर्जराच्या आश्रवाने जीवाचे 3 कालामध्ये सुद्धा कल्याण होणे शक्य नाही. कामना संसाराला कारणीभूत, भावना हे मोक्षाला कारणीभूत आहे. म्हणूनच म्हणतात की भावना भव विनाशाने. मी एक उदाहरण देऊ इच्छितो. शेतकरी शेतामध्ये ज्वारी पेरतो, पण तो ज्वारीचीच अपेक्षा ठेवतो का? नाही, कडब्याची अपेक्षा ठेवत नाही. ज्वारी आली तर कडबा हे येणारच. तसेच रत्नत्रय धर्माची प्राप्ती करून घेतली तर संसार सुख व शाश्वत सुख ची प्राप्ती होते. सम्यक दृष्टी जीव विवेकी असतो. पापानुबंधी पुण्य बांधून घेतो. म्हणून महावीर भगवान उपदेश करतात, रत्नत्रय प्राप्ती करून घ्या, ह्यांनाच आत्म्याचे कल्याण आहे. ते आचरणात आणून आपल्या आत्म्याचे कल्याण करून घ्यावे. एवढे बोलून मी माझे मनोगत पूर्ण करते. नियम सागरजी महाराज की ಜೈ. ಎಲ್ಲರಿಗೂ ನಮಸ್ತು ಮಹಾರಾಜಿ, ನಮಸ್ತು ಮಹಾರಾಜಿ, ನಮಸ್ತು. ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಪರಿಗ್ರಹದ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಪರಿಗ್ರಹ ಎಂದರೆ ಯಾವ ವಸ್ತುವನ್ನು ನಾವು ಗ್ರಹಣ ಮಾಡಲಾಗುತ್ತದೆಯೋ ಅದಕ್ಕೆ ಪರಿಗ್ರಹ ಎನ್ನುತ್ತಾರೆ. ಮೂರ್ಛಾಭಾವ ಪರಿಗ್ರಹ. ಮೂರ್ಛೆ ಅಂದರೆ ಮಮತ್ವ. ಯಾವ ವಸ್ತುಗಳ ಮೇಲೆ ನಾವು ಅತಿಯಾದ ಮಮತ್ವವನ್ನು ಮಾಡ್ತೀವ್ರಿ ಅದಕ್ಕೆ ನಾವು ಪರಿಗ್ರಹ ಅಂತೀವಿ. ಪರಿಗ್ರಹದಾಗ 2 ಭೇದ ಅದಾವ್ರಿ, ಅಂತರಂಗ ಪರಿಗ್ರಹ ಮತ್ತು ಬಹಿರಂಗ ಪರಿಗ್ರಹ. ಅಂತರಂಗ ಪರಿಗ್ರಹದಾಗ 14 ಭೇದ ಅದಾವ್ರಿ. ಮಿಥ್ಯಾತ್ವ, ಕ್ರೋಧ, ಮಾನ, ಮಾಯಾ, ಲೋಭ, ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ್, ಪುರುಷವೇದ್, ನಪುಂಸಕವೇದ್. ಅಂತರಂಗ ಪರಿಗ್ರಹ ಅಂದ್ರೆ ನಮ್ಮ ರಾಗಾದಿ ಭಾವದಿಂದ ಉತ್ಪನ್ನ ಆಕತ್ರಿ. ಇದು ನಮಗ ಮಿಥ್ಯಾತ್ವದಿಂದ ಉಂಟಾಕತ್ರಿ. ಅದ ಅಂತರಂಗ ಪರಿಗ್ರಹ ನಮ್ಮನ್ನ ಏನ್ ಘಾತ್ ಮಾಡ್ತೈತಿ ಅಂದ್ರ ಸಮ್ಯಕ್ತ್ವ ಗುಣವನ್ನ ಘಾತ್ ಮಾಡ್ತೈತಿ. ಬಹಿರಂಗ ಪರಿಗ್ರಹ ಅಂದ್ರ ಪರ ವಸ್ತುಗಳ ಮೇಲೆ ನಮ್ದು ದಿನನಿತ್ಯ ಜೀವನದಾಗ ನಾವ್ ಏನ್ ಪರ ವಸ್ತುಗಳ ಮೇಲೆ ಅತಿಯಾದ ಮೋಹವನ್ನು ಮಾಡ್ತೀವಲ್ಲ ಅದಕ್ಕ ಬಹಿರಂಗ ಪರಿಗ್ರಹ ಅಂತಾರ್ರಿ. ಬಹಿರಂಗ ಪರಿಗ್ರಹದಾಗ 10 ಭೇದ ಅದಾವು. ಕ್ಷೇತ್ರ, ವಾಸ್ತು, ಸುವರ್ಣ, ಧನ, ಧಾನ್ಯ, ದಾಸಿ, ದಾಸ, ಕುಪ್ಯ, ಬಾಂಡ, ಪ್ರಮಾಣ, ಇವೆಲ್ಲ ಪ್ರಮಾಣವಾಗಿರ್ಬೇಕು. ನಮ್ಮ 10 ಪ್ರಕಾರ ಬಹಿರಂಗ ಪರಿಗ್ರಹದಾಗ ಭೇದ ಅದಾವ್ರಿ. ಅಂತ ಮುನಿಗಳಿಗೆ ಸಂಪೂರ್ಣ ರೂಪದಿಂದ ಪರಿಗ್ರಹ ತ್ಯಾಗ ಇರ್ತತಿ. ಶ್ರಾವಕರಿಗೆ ಪರಿಗ್ರಹ ಪರಮಾನ ವ್ರತ ಇರ್ತತಿ. ನಾವು ಪರಿಗ್ರಹ ಪರಮಾನ ವ್ರತವನ್ನ ಹಾಕೋಬೇಕು. ನಮ್ಗ ಎಷ್ಟು ಅವಶ್ಯಕತೆ ಐತ್ಲ ಅಷ್ಟನ್ನ ಇಟ್ಕೊಂಡ ನಮ್ಮ ಅನಾವಶ್ಯಕ ವಸ್ತುಗಳನ್ನ ಯಾರಿಗ ಅವಶ್ಯಕತೆ ಇರ್ತದ್ಲ ಅವ್ರಿಗೆ ನಾವು ದಾನ ರೂಪವಾಗಿ ಅಥವಾ ಅವ್ರಿಗೆ ಯಾರಿಗ ಕೊರತೆ ಇರ್ತದ್ಲ ಅವ್ರಿಗೆ ಕೊಡೋದ್ರಿಂದ ನಮ್ಗ ಆ ವಸ್ತುಗಳ ಮೇಲಿನ ಮಮತ್ವ ಕಡಿಮೆ ಆಗ್ತತಿ. ನಾವು ಪರಿಗ್ರಹದ ಮೇಲೆ ನಿರ್ಮಮತ್ವ ಭಾವದಿಂದ ಇರಬೇಕ್ರಿ. ಅಂತ ಪರಿಗ್ರಹವನ್ನ ನಾವು ಸಂಪೂರ್ಣ ಬಿಡಾಕ ಶ್ರಾವಕರಿಗೆ ಆಗುದಿಲ್ಲ. ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡ ಉಳಿದನ್ನ ತ್ಯಾಗ ಮಾಡ್ಬೇಕು. ಇನ್ನು ನನ್ನ ಜೀವನದಾಗ ಏನ್ ನಾವು ಪರಿಗ್ರಹದ ಜೀವನದಾಗ ನಮ್ಗೆ ಏನು ಬದಲಾವಣೆ ಆಗೈತೆ ಅಂದ್ರ ನಿಯಮ ಸಾಗರ್ ಮಹಾರಾಜರುಗಳು ಬಂದಾಗ ನಾವು ಮೊದ್ಲು ಮಿಥ್ಯಾತ್ವ ನಮ್ಮ ಮನ್ಯಾಗ ಯಾರು ಮಾಡೋದಿಲ್ರಿ. ಆದ್ರ ನಿಯಮ ಸಾಗರ್ ಮಹಾರಾಜರುಗಳು ಬರಾನ ಪೂರ್ತಿ ಅದ್ ಹೆಂಗೈತಿ ಏನೈತಿ ಅನ್ನೋದನ್ನ ಕೊಟ್ರು. ಇನ್ನಾದ್ರೂ ಕೊಡಾತಾರು, ಇನ್ನ ಕಲಿಯತದೀವಿ, ಇನ್ನ ಕಲಿತ್ರುನು ಕಡಿಮೆ ಐತಿ. ಎಷ್ಟ್ ಅವ್ರ ಮುಖದಿಂದ ಕೇಳ್ತು. ನನಗ್ ಏನ್ ಒಂದು ಭಾಸ ಆಗ್ತೈತಪ್ಪ ಅಂದ್ರ
ನೇಮಸಾಗರ್ ಮಹಾರಾಜರು ಮುಂದೆ ಕೂತ್ ಹೇಳುವತ್ನ್ಯಾಗ ನನಗ ಸಾಕ್ಷಾತ್ ತೀರ್ಥಂಕರ ವಾಣಿಯನ್ನ ನಾ ಕೇಳಾಕತ್ತನೇನೋ ಅನ್ನುವಂಗ ನನಗೆ ಭಾಳ ಬರ್ತೈತಿ. ಇನ್ನ ಎಷ್ಟು ಕೇಳಿದ್ರು ಇದು 4 ಟೈಮ್ ಯಾಕೆ ನನಗೆ ಕೇಳಾಕ್ ಸಿಗ್ತಾ ಇಲ್ಲ, ಒಂದ ಟೈಮ್ ಯಾಕೆ ಸಿಗಾತತಿ, ಅದ್ ಹಿಂಗ ಬಾಳ್ಸಾಗ್ತತಿ. ಇದು ನಂದ ಪೂರ್ವಜನ್ದಾಗ ಮಾಡಿದ ಪುಣ್ಯ ಅಂತಂದ ಅನ್ಕೊಂಡೆ. ನನಗೆ ನಮ್ಮ ಊರಿಗೆ ನೇಮಸಾಗರ್ ಬರುದಂದ್ರೆ ನಾವು ಇಷ್ಟ ಹಾದಿ ನೋಡಿದೀವು, ಅದೇ ನಂಗೆ ಹೇಳಕ್ ಸಾಧ್ಯ ಆಗುದಿಲ್ಲ. ನಮ್ಮೊತ್ತು ಮರತಿ ಮಾತನಾಡಲು ಇಚ್ಛಿಸುತ್ತೆ. ಮುನಿ ಎಂದು ಯಾರಿಗೆ ಹೇಳಬೇಕು? ಮೌನಂ ಧಾರಯತಿ ಇತಿ. ಮುನಿ ಎಂದರೆ ಅಶುಭ ಕರ್ಮ ಬಂಧಕ್ಕೆ ಕಾರಣವಾಗುವ ವಿಷಯ ಕಷಾಯಗಳನ್ನು ಆ ಯಾವ ಮುನಿ ತಮ್ಮ ಆತ್ಮಸಿದ್ಧಿಗಾಗಿ ಧ್ಯಾನದಲ್ಲಿ ಮತ್ತು ತಪಸ್ಸಿನಲ್ಲಿ ಮುಳುಗಿರುತ್ತಾರೋ ಅವರಿಗೆ ಮುನಿ ಎಂದು ಹೇಳುತ್ತಾರೆ. ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ, ನಮೋಸ್ತು ಮಹಾರಾಜಿ. ಸಾಕ್ಷಾತ್ ವಿರಾಜಮಾನ್ ಮುನಿಶ್ರೀಗಳಲ್ಲಿ ನನ್ನ ತ್ರಿವಾರ ನಮೋಸ್ತುಗಳು. ಎಲ್ಲ ಬಂಧು ಮಿತ್ರರಿಗೂ ಸದ್ಧರ್ಮ ಜಯ ಜಿನೇಂದ್ರಗಳು. ಬಂಧುಗಳೇ, ಈ ಸಂಗೋಷ್ಠಿ ಕಾರ್ಯಕ್ರಮದಲ್ಲಿ ನನ್ನ ವಿಷಯ ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಎಂಬ ವಿಷಯದಲ್ಲಿ ಸಾಮಾನ್ಯವಾಗಿ ನಾವು 2 ಶಬ್ದಗಳನ್ನ ನೋಡ್ತೀವಿ. ಒಂದು ಸಮ್ಯಕ್ತ್ವ, ಇನ್ನೊಂದು ಜ್ಞಾನ. ಮೊದಲಿಗೆ ನಾವು ಈ 2 ಶಬ್ದಗಳ ಸಾಮಾನ್ಯ ಶಬ್ದಾರ್ಥವನ್ನ ತಿಳಿದುಕೊಳ್ಳೋಣ. ಸಮ್ಯಕ್ತ್ವವೆಂದರೆ ನೀತಿಯುತ, ನ್ಯಾಯಯುತ ಎಂಬ ಅರ್ಥ ಬರುತ್ತದೆ. ಈ ಸಮ್ಯಕ್ತ್ವವನ್ನ ಜ್ಞಾನದೊಂದಿಗೆ ಸೇರಿಸಿದಾಗ ನೀತಿಯುತ ಜ್ಞಾನ, ನ್ಯಾಯಯುತ ಜ್ಞಾನ ಎಂದು ಅರ್ಥ ಬರುತ್ತದೆ. ಅದೇ ರೀತಿ ಜ್ಞಾನವೆಂದರೆ ಅರಿವು, ತಿಳಿವಳಿಕೆ ಎಂಬ ಅರ್ಥ ಬರುತ್ತದೆ. ಈ ಜ್ಞಾನ ಎಂಬ ತಕ್ಷಣ ನನಗೆ ಅರ್ಥವಾಗುವುದು, ನಾನು ಓದುತ್ತಿರುವ ಒಂದು ದಿನಪತ್ರಿಕೆಯಲ್ಲಿ ಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ವಾಕ್ಯ ಬರುತ್ತಿತ್ತು. ಅದು ಜ್ಞಾನವು ಪ್ರಪಂಚವನ್ನ ಆಳುತ್ತದೆ ಎಂದಾಗಿತ್ತು. ಆದರೆ ಈ ವಾಕ್ಯ ನನಗೆ ಅಷ್ಟೊಂದು ಸ್ಪಷ್ಟ ಮತ್ತು ಪರಿಪೂರ್ಣವೆನಿಸಲಿಲ್ಲ. ಆದರೆ ಈ ವ್ಯಾಖ್ಯೆಯನ್ನು ತ್ಯಜಿಸಲು ನನಗೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಇದರಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ನಾನು ಕಂಡುಕೊಂಡೆ. ಅದು ಜ್ಞಾನವು ಪ್ರಪಂಚವನ್ನ ಆಳುತ್ತದೆ, ಆದರೆ ಯಾವಾಗ? ಬಂಧುಗಳೇ, ಜ್ಞಾನವು ಪ್ರಪಂಚವನ್ನ ಆಳುತ್ತದೆ, ಆದರೆ ಯಾವಾಗಪ್ಪ ಅಂತಂದ್ರೆ ಆ ಜ್ಞಾನವು ನಮ್ಮ ಅನುಭವದಲ್ಲಿ ಜನ್ಯವಾದಾಗ ಮಾತ್ರ. ಹೌದು ಬಂಧುಗಳೇ, ಯಾವುದೇ ಜ್ಞಾನವಿರಲಿ, ಯಾವುದೇ ಒಂದು ವಿಷಯವಾಗಿರಲಿ, ಅದು ನಮ್ಮ ಅನುಭವದಲ್ಲಿ, ನಮ್ಮ ರೂಢಿಯಲ್ಲಿ, ನಮ್ಮ ದಿನನಿತ್ಯ ಕಾರ್ಯದಲ್ಲಿ ಅದನ್ನು ಬಳಸಿಕೊಂಡರೆ ಮಾತ್ರ ಆ ಜ್ಞಾನಕ್ಕೆ ಒಂದು ಮಹತ್ವ ಬರುತ್ತದೆ. ಆ ಜ್ಞಾನಕ್ಕೆ ಒಂದು ಜಗತ್ತನ್ನು ಆಳ್ತಕ್ಕಂಥ ಶಕ್ತಿ ಇರುತ್ತದೆ. ಇದನ್ನೇ ನಮ್ಮ ರತ್ನತ್ರಯಗಳು ಬಿಂಬಿಸುತ್ತವೆ. ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಕೂಡ ಇದನ್ನೇ ಬಿಂಬಿಸುತ್ತವೆ. ಅದೇ ರೀತಿ ಸಮ್ಯಕ್ ಜ್ಞಾನವು ಇದು ನಮ್ಮಲ್ಲಿ ಮೊದಲಿನಿಂದ ಇದ್ದೇ ಇರುತ್ತದೆ. ಆದರೆ ಇದು ಪ್ರಕಟವಾಗುತ್ತಿರುವುದಿಲ್ಲ ಅಷ್ಟೇ. ಯಾವ ಸಂದರ್ಭದಲ್ಲಿ ಸಮ್ಯಕ್ ದರ್ಶನವಾಗುವುದೋ ಆ ಸಂದರ್ಭದಲ್ಲಿ ನಮ್ಮಲ್ಲಿರುವ ಜ್ಞಾನವೇ ಸಮ್ಯಕ್ ಜ್ಞಾನವಾಗಿರುತ್ತದೆ. ಸಮ್ಯಕ್ ಜ್ಞಾನಕ್ಕಾಗಿ ಯಾವುದೇ ಕಠಿಣ ಪರಿಶ್ರಮವನ್ನ ನಾವು ಪಡಬೇಕಾಗಿಲ್ಲ. ಆದರೆ ಸಮ್ಯಕ್ ದರ್ಶನಕ್ಕಾಗಿ ಶ್ರದ್ಧಾ ಮಾಡಬೇಕು, ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಸಮ್ಯಕ್ ದರ್ಶನವಾದಾಗ ಯಾವ ಜ್ಞಾನ ನಮ್ಮಲ್ಲಿ ಇರುತ್ತದೆಯೋ ಅದೇ ಸಮ್ಯಕ್ ಜ್ಞಾನವಾಗಿರುತ್ತದೆ. ಆದರೆ ಸಮ್ಯಕ್ ಜ್ಞಾನಕ್ಕಾಗಿ ನಾವು 3 ದೋಷಗಳ ರಹಿತವಾಗಿರಬೇಕು ಎಂದು ಹೇಳ್ತಾರೆ. 3 ದೋಷಗಳ ರಹಿತವಾಗಿರಬೇಕು. ಆ ದೋಷಗಳು ಒಂದು ಸಂಜಯ, ವಿಪರ್ಯಯ, ಅನಂತ ವ್ಯಸಾಯ ಎಂಬ 3 ದೋಷಗಳ ರಹಿತವಾಗಿದ್ದರೆ ಸಮ್ಯಕ್ ದರ್ಶನವನ್ನ ಬಿಂಬಿಸುತ್ತದೆ. ಸಂಜಯ ಅಂದ್ರೆ ಸಂದೇಹ ಪರಿಸ್ಥಿತಿ. ಸಂದೇಹ ಅದು ಇರಬಹುದು ಅಥವಾ ಇದು ಇರಬಹುದು, ಅಲ್ಲಿ ನಿರ್ಣಯ ತೆಗೆದುಕೊಳ್ಳಕ್ಕೆ ನಮಗೆ ಆಗೋದಿಲ್ಲ. ಅಂತ ಸ್ಥಿತಿಗೆ ಸಂಜಯ ಸ್ಥಿತಿ ಅಂತೇವೆ. ಉದಾಹರಣೆ ಮೂಲಕ ಹೇಳುವುದಾದ್ರೆ, ಕತ್ತಲೆ ದಾರಿಯಲ್ಲಿ ನಾವು ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಹಾವು ಬಿದ್ದಿರುತ್ತೆ. ಆ ಹಾವನ್ನ ನೋಡಿ ಒಮ್ಮೆ ಹಾವಿರಬಹುದು ಅಂತ ಭಾವಿಸ್ತೀವಿ, ಇನ್ನೊಮ್ಮೆ ಹಗ್ಗವಿರಬಹುದು ಎಂದು ಭಾವಿಸ್ತೀವಿ. ಅಲ್ಲಿ ಸಂದೇಹವನ್ನ ಪಡ್ತೀವಿ, ನಾವು ಸರಿಯಾದ ನಿರ್ಣಯ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಇದಕ್ಕೆ ಸಂಜಯ ಸ್ಥಿತಿ ಅಂತ ಕರಿತೀವಿ, ಸಂದೇಹ ಸ್ಥಿತಿ. ಅದೇ ರೀತಿ ಅನಂತ ವ್ಯಸಾಯ. ಎರಡನೇದು ವಿಪರ್ಯ ಅಂದ್ರೆ ವಿಪರೀತ ಜ್ಞಾನ. ಉಲ್ಟಾ ಜ್ಞಾನ ಅಂತ ನಾವು ಕರಿತೀವಿ. ಅಲ್ಲಿ ಬಿದ್ದಿರ್ತಕ್ಕಂಥದ್ದು ಹಾವಿದೆ, ಆದರೆ ನಮ್ಮ ವಿಪರೀತ ಜ್ಞಾನದಿಂದ ನಮ್ಮ ಕೆಟ್ಟ ವಿಚಾರದಿಂದ ಅದು ಹಕ್ಕಿದೆ ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ನಾವು ಹಾದು ಹೋಗ್ತೀವಿ. ಆ ಹಾವಿನಿಂದ ಕಚ್ಚಿಸಿಕೊಂಡು ಮರಣ ಹೊಂದುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಬಂಧುಗಳೇ, ಅಲ್ಲಿ ಹಾವಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋದಿಲ್ಲ ನಾವು. ಇದು ವಿಪರ್ಯ ಹೋಗುತ್ತದೆ. ಅನಂತ ವ್ಯವಸಾಯ ಅಂದ್ರೆ ಇದು ಅಜ್ಞಾನ ವ್ಯವಸ್ಥೆ ಅಂತ ಕರಿತೀವಿ. ಅಲ್ಲಿ ಬಿದ್ದಿರ್ತಕ್ಕಂಥದ್ದು ಹಾವಿರ್ಬೋದು, ಹಗ್ಗಿರ್ಬೋದು, ಅದರ ಜ್ಞಾನವನ್ನೇ ನಾವು ಪಡೆದುಕೊಳ್ಳಕ್ ಹೋಗೋದಿಲ್ಲ. ಅದನ್ನ ಆ ದಾರಿ ಬಿಟ್ಟು ಬೇರೆ ದಾರಿ ಹಿಡಿದು ಹೋಗ್ತೇವಲ್ಲ, ಇದು ತಪ್ಪಾದ ಒಂದು ಅಜ್ಞಾನವನ್ನ ಬಿಂಬಿಸ್ತದೆ. ಅಲ್ಲಿ ಇರ್ತಕ್ಕಂಥ ಯಾವುದೇ ವಿಷಯ ಇರಲಿ, ಆ ವಿಷಯದ ಜ್ಞಾನ ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೇಕು ನಾವು. ಅದನ್ನ ಪ್ರಯತ್ನ ಮಾಡಿದ್ರೆ ಇದು ಅಜ್ಞಾನವನ್ನ ಸೂಚಿಸ್ತದೆ. ಈ ರೀತಿ 3 ದೋಷಗಳ ರಹಿತವಾಗಿದ್ದರೆ ನಾವು ಸಮ್ಯಕ್ ಜ್ಞಾನವನ್ನ ಬಿಂಬಿಸುತ್ತದೆ. ಇಷ್ಟೇ ಅಲ್ಲದೆ ಬಂಧುಗಳೇ, ಸಮ್ಯಕ್ ಜ್ಞಾನದಲ್ಲಿ ಇನ್ನೂ ಅನೇಕ ಭಾಗಗಳು, ಅಂಗಗಳು, ಸೂತ್ರಗಳನ್ನ ಒಳಗೊಂಡಂತೆ
ತತ್ವಾರ್ಥ ಸ್ತೋತ್ರದಲ್ಲಿ ಅತಿ ವಿಸ್ತಾರವಾಗಿ ವಿವರಣೆ ನೀಡಲಾಗಿದೆ. ಕೆಲವು ಸಂದರ್ಭದಲ್ಲಿ ಬಂಧುಗಳೇ ನಾವು ತಪ್ಪಾಗಿ ತಿಳಿದುಕೊಳ್ಳುವುದು ಹಾಗೂ ತಪ್ಪಾಗಿ ಹೇಳುವುದಾಗುತ್ತದೆ. ಇದು ಮಿಥ್ಯಾತ್ವವನ್ನ ಬಿಂಬಿಸುತ್ತದೆ. ಮಿಥ್ಯಾತ್ವವಿದು ಸಮ್ಯಕ್ತ್ವದ ವಿರೋಧವಾಗಿದೆ. ಯಾವುದೇ ಜ್ಞಾನವಾಗಿರಲಿ, ಯಾವುದೇ ವಿಷಯವಾಗಿರಲಿ, ಅದು ನೀತಿಬದ್ಧ ನ್ಯಾಯಯುತವಾದ ಜ್ಞಾನವಾಗಿರಬೇಕು, ಶಾಸ್ತ್ರಬದ್ಧವಾಗಿರಬೇಕು. ಸಾಮಾನ್ಯವಾಗಿ ಒಂದೇ ಶಬ್ದದಲ್ಲಿ ಹೇಳಬೇಕಾದ್ರೆ ಸಮ್ಯಕ್ ಜ್ಞಾನ, ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಜ್ಞಾನವೇ ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನವು ಸಮೃದ್ಧ ಜೀವನಕ್ಕೆ ದಾರಿ ದೀಪ ಎಂದು ಹೇಳುತ್ತಾ ಈ ಅಲ್ಪಜ್ಞಾನಿಯ ತೊದಲು ನುಡಿಯಲ್ಲಿ ಜ್ಞಾನನ ವರ್ಣನೆಯಲ್ಲಿ ಏನಾದರೂ ವಿಲೋಪಗಳಿದ್ದರೆ ಕ್ಷಮೆ ಇರಲಿ. ಜೈ ಜಿನೇಂದ್ರ, ಜೈ ಜಿನವಾಣಿ. चारित्र चक्रवर्ती समाधि सम्राट आचार्य शांति सागर मुनि महाराज की जय। आचार्य गुरु और विद्यासागर मुनि महाराज की जय। निर्यापक समन 108 नेम सागर मुनि महाराज की जय। मुनि संघ की जय। नमस्ते महाराज जी, नमस्ते महाराज जी, नमस्ते महाराज जी। प्रतिमाधारियों को वंदना, सभी को जय जिनेंद्र। आज मैं आपको मरण के बारे में थोड़ा सा परिचय देना चाहूंगी। मरण में संलेखना मरण सर्वश्रेष्ठ मरण है। मैं संलेखना मरण के बारे में थोड़ा सा बताना चाहूंगी। मरण 2, 3, 4 या 5 प्रकार के मरण है। 2 प्रकार के मरण नित्य मरण और तद्भव मरण। 3 प्रकार के मरण भक्त प्रत्याख्यान मरण, इंगिनी मरण और प्रायोपगमन मरण। 4 प्रकार के मरण सम्यक मरण, समाधि मरण, पंडित मरण और वीर मरण। 5 प्रकार के मरण बाल मरण, बाल पंडित मरण और पंडित मरण। ये 5 प्रकार है। मिथ्या दृष्टि जीवों का मरण बाल मरण है। असंयत सम्यक दृष्टि का मरण बाल मरण कहलाता है। देशव्रती सावक के मरण को बाल पंडित मरण कहते हैं। चारों आराधनाओं से युक्त निर्घंत के मरण का नाम पंडित मरण है तथा केवल ज्ञानी भगवान की निर्वाणोपलब्धि पंडित मरण कहलाती है। संलेखना सत प्लस लेखना अर्थात काया और कषायों को अच्छी तरह से कृश करना संलेखना है। इसे समाधि मरण भी कहते हैं। मृत्यु के सन्निकट होने पर भी सभी प्रकार के विषाद को छोड़कर समता पूर्वक देह त्याग करना ही समाधि मरण या संलेखना है। संलेखना को साधना की अंतिम क्रिया कहा गया है। अंतिम क्रिया यानी मृत्यु के समय की क्रिया। इसे सुधारना अर्थात काय और कषाय को कृश करके संन्यास धारण करना, यही जीवन भर के तप का फल है। जिस प्रकार वर्ष भर विद्यालय में जाकर अध्ययन करने वाला विद्यार्थी यदि परीक्षा में नहीं बैठता तो उसकी वर्ष भर की पढ़ाई निरर्थक हो जाती है, उसी प्रकार जीवन भर साधना करते रहने के उपरांत भी यदि संलेखना मरण नहीं हो पाते तो साधना का वास्तविक फल नहीं मिल पाता। इसलिए प्रत्येक साधक को संलेखना अवश्य करनी चाहिए। मुनि और श्रावक दोनों के लिए संलेखना अनिवार्य है। यथाशक्ति इसके लिए प्रयास भी करना चाहिए। इसका मैं एक उदाहरण देना चाहूंगी। एक बार एक मुनि महाराज के संलेखना शुरू थी। उनका ऐसा कर्म उदय में आया कि उनको प्यास लगी और उनको प्यास की तकलीफ सहन नहीं हो पा रही थी और वो समाधि के अवस्था में पानी मांगने लगे। उनको इतनी तकलीफ होने लगी कि मुनि पद त्यागने को भी तैयार हो गए। वो श्रावकों से बोलने लगे कि मुझे पानी दीजिए। सभी श्रावक घबरा गए और क्या करे कुछ समझ में नहीं आ रहा था। पास ही के गांव में आचार्य शांति सागर महाराज जी का चातुर्मास चल रहा था। कुछ श्रावक महाराज जी के पास मिलने चले गए। वहां पर घटी सब घटना उन्होंने बताई। ये सुनकर शांति सागर महाराज जी ने श्रावकों को बताया कि आचार्य शांति सागर महाराज जी ने आपकी बहुत प्रशंसा सुनी है। आप धैर्यवान हो, तपस्वी हो। आपको आचार्य महाराज जी ने प्रतिवंदना के रूप में नमस्तु बोला है। जब आचार्य शांति सागर महाराज जी का संदेश लोगों ने बताया तब वे मुनि महाराज संदेश सुनते ही उनके परिणाम में शुद्धता आ गई और वे मन में विचार करने लगे कि इतने बड़े आचार्य श्री ने मुझे नमस्तु किया और मेरे संलेखना की प्रशंसा की और मैं संलेखना में पानी मांग रहा हूँ। अब मुझे पानी नहीं चाहिए। अब मैं मेरे अंतिम क्षण तक पंच परमेश्वरियों के चरण में शरण रहूंगा। ऐसी उन्होंने प्रतिज्ञा की और उनके परिणाम शांत हो गए और उन्होंने समता भाव से अपने देह का त्याग कर दिया। अंतरंग से बताया गया एक शब्द भी दूसरों को संवारने में उपयोगी बनता है, मन विचलित होने से रोकता है। रत्नत्रय में हमारा जीवन सहायक बने, यही हमारी संलेखना के भाव रहे। जिस प्रकार युद्ध का अभ्यासी पुरुष रणांगन में सफलता प्राप्त करता है, उसी प्रकार पूर्व में किए गए अभ्यास के बल से ही संलेखना सफल हो पाती है। अतः जब तक इस भाव का अभाव नहीं होता तब तक हमें प्रति समय समतापूर्वक मरण हो इस प्रकार का भाव और पुरुषार्थ करना चाहिए। वस्तुतः संलेखना के बिना साधना अधूरी है। जिस प्रकार किसी मंदिर के निर्माण के बाद जब तक उस पर कलशारोहण नहीं होता
तब तक वो शोभास्पद नहीं लगता। उसी प्रकार जीवन भर की साधना संलेखना के बिना अधूरी रह जाती है। संलेखना साधना के मंडप पर किया जाने वाला कलशारोहण है। धर्म की परिभाषा क्या है हमको पता नहीं थे। मंदिर जाते थे, भगवान का दर्शन करते थे, लेकिन उनका स्वरूप मालूम नहीं था। पूज्य नियम सागर जी महाराज ने शिविर के माध्यम से हमको सच्चा मार्ग बताया। इस कारण हम आज यहाँ खड़े होके अपना वक्तव्य बताने में बहुत खुशी महसूस कर रहे हैं। नमस्ते महाराज, नमस्ते महाराज, नमस्ते महाराज। ಪಾಪ ಎಂದರೆ ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಪಾಪ ಎನ್ನುತ್ತಾರೆ. ಪಾಪದಲ್ಲಿ 5 ಪ್ರಕಾರಗಳಿವೆ: ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ ಮತ್ತು ಪರಿಗ್ರಹ. ಹಿಂಸೆಯ ಪಾಪ ಎಂದರೆ ಪ್ರಮಾದದಿಂದ ತನ್ನ ಮತ್ತು ಬೇರೆಯವರ ಪ್ರಾಣಘಾತ ಮಾಡುವುದಕ್ಕೆ ಹಾಗೂ ಮನಸ್ಸನ್ನು ನೋಯಿಸುವುದಕ್ಕೆ ಹಿಂಸೆಯ ಪಾಪ ಎನ್ನುತ್ತಾರೆ. ಸುಳ್ಳು ಪಾಪ ಎಂದರೆ ಯಾವ ಮಾತನ್ನು, ಯಾವ ವಸ್ತುಗಳನ್ನು ಯಾವ ರೀತಿ ಹೇಳಿದ್ದಾರೆಯೋ ಮತ್ತು ಯಾವ ರೀತಿ ಕೇಳಿದ್ದಾರೆಯೋ ಮತ್ತು ಯಾವ ರೀತಿ ನೋಡಿದ್ದಾರೆಯೋ ಅದನ್ನು ಅದೇ ರೀತಿ ಹೇಳದೆ ಸುಳ್ಳು ನುಡಿಯುವುದಕ್ಕೆ ಸುಳ್ಳು ಪಾಪ ಎನ್ನುತ್ತಾರೆ. ಕಳ್ಳತನ ಪಾಪ ಎಂದರೆ ಯಾರೂ ಕೊಡದೇ ಇರುವಂತಹ, ಬಿದ್ದಿರುವ, ಇಟ್ಟಿರುವ ಹಾಗೂ ಮರೆತಿರುವ ವಸ್ತುಗಳನ್ನು ಗ್ರಹಣ ಮಾಡುವುದು ಮತ್ತು ಪರರಿಗೆ ಕೊಡುವುದಕ್ಕೆ ಕಳ್ಳತನ ಪಾಪ ಎನ್ನುತ್ತಾರೆ. ಕುಶೀಲ ಪಾಪ ಎಂದರೆ ಪರರ ಸ್ತ್ರೀ, ಪರ ಪುರುಷನ ಕೂಡ ರಮಣ ಮಾಡುವುದಕ್ಕೆ ಕುಶೀಲ ಪಾಪ ಎನ್ನುತ್ತಾರೆ. ಪರಿಗ್ರಹ ಪಾಪ ಎಂದರೆ ಜಮೀನು, ಮನೆ, ದನ, ಧಾನ್ಯ, ಆಕಳು, ಎತ್ತು, ಕುದುರೆ, ಆನೆ, ಬಟ್ಟೆ, ಪಾತ್ರೆ ಇತ್ಯಾದಿ ವಸ್ತುಗಳ ಮೇಲೆ ಮೋಹವಿಡುವುದಕ್ಕೆ ಮತ್ತು ಆ ತೀವ್ರ ಮೋಹದಿಂದ ಆ ವಸ್ತುಗಳನ್ನು ಸಂಗ್ರಹಿಸುವುದು ಮತ್ತು ರಕ್ಷಿಸುವುದಕ್ಕೆ ಪರಿಗ್ರಹ ಪಾಪ ಎನ್ನುತ್ತಾರೆ.